ಹಲೋ ಎವ್ರಿವನ್, ವೆಲ್ಕಮ್ ಟು ಕೇನೋ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋದಲ್ಲಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮೊನ್ನೆ ಒಂದು ನೋಟಿಫಿಕೇಶನ್ ಬಂದಿದೆ. ಏನಪ್ಪ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ಅರೆ ವೈದ್ಯಕೀಯ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ. ಓಕೆನಾ. ಸೊ ಇದು ಏನಪ್ಪ ವಿಶೇಷ ಅಂತಂದರೆ ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರ ಆಯುಕ್ತರೇನಿದ್ದಾರೆ ಅವರು ಒಂದು ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದಿರ್ತಾರೆ. ಏನಂತ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಹುದ್ದೆಗಳು ಖಾಲಿ ಇದಾವೆ, ಸೊ ಇವನ್ನ ತುಂಬಿಕೊಳ್ಳೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಇವರು ಒಂದು ಪತ್ರ ಬರೆದಿರ್ತಾರೆ. ಎಷ್ಟು ಸಾರಿ ಪತ್ರ ಬರೆದಿದ್ದಾರೆ ಅಂತಂದ್ರೆ ನೋಡ್ಬೋದು ನೀವು. 1/9/2023 ಒಂದ್ಸರಿ ಬರೆದಿರ್ತಾರೆ, ಮತ್ತೆ ನೋಡಿ 28/12/23 ಬರೆದಿರ್ತಾರೆ, ಮತ್ತೆ 23/8/2024 ಪತ್ರ ಬರೆದಿರ್ತಾರೆ. ಓಕೆನಾ. ಸೊ ಪ್ರಸ್ತಾವನೆ ನೋಡೋಣ. ಅಂದ್ರೆ ಇಲ್ಲಿ ನೋಡಿ ಎಷ್ಟು ಸಂಖ್ಯೆ ಹುದ್ದೆ ಖಾಲಿ ಇದ್ದಾವೆ, ಯಾವ್ಯಾವ ಪೋಸ್ಟ್ ಮತ್ತೆ ಎಷ್ಟು ಸಂಖ್ಯೆಯಲ್ಲಿ ಖಾಲಿ ಇದ್ದಾವೆ, ಸೊ ತುಂಬಿಕೊಳ್ಳೋದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಇವರು ಗೌರ್ಮೆಂಟ್ ಪತ್ರ ಬರೀತಾರೆ. ಸೊ ಇದಕ್ಕೆ ಸರ್ಕಾರ ಏನಪ್ಪಾ ರಿಪ್ಲೈ ಕೊಟ್ಟಿದೆ ಅಂತಕ್ಕಂಥ ಈ ಪತ್ರದ ಡೀಟೇಲ್ಸ್. ಓಕೆ. ಸೊ ಈಗ ನೋಡ್ತಾ ಹೋಗೋಣ. ಏನಪ್ಪಾ ಅಂತಂದ್ರೆ ನೋಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಪ್ರಸ್ತಾವನೆ ಒಂದ್ಸರಿ ನೋಡ್ಕೊಂಬೋಣ. ಓಕೆ. ಮೇಲೆ ಓದಲಾದ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ರವರ ಪ್ರಸ್ತಾವನೆಯಲ್ಲಿ ಈ ಕೆಳಕಂಡ ವಿವಿಧ ವೃಂದಗಳ ಅರೆವೈದ್ಯಕೀಯ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆಡಳಿತಾತ್ಮಕ ಅನುಮತಿ ನೀಡುವಂತೆ ಹಾಗೂ ನೇರ ನೇಮಕಾತಿ ಮೂಲಕ ಅನುಮತಿ ನೀಡಿ ಭರ್ತಿ ಮಾಡುವವರೆಗೆ ಅಥವಾ 1 ವರ್ಷದ ಅವಧಿಗೆ ಸದರಿ ಖಾಲಿ ಹುದ್ದೆಗಳನ್ನು ಗುತ್ತಿಗೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಅನುಮತಿ ನೀಡಿರುವಂತೆ ಕೋರಿರುತ್ತಾರೆ. ಅಂದ್ರೆ ಇವ್ರು ಏನ್ ಕೇಳಿದಾರಪ್ಪ ಅಂದ್ರೆ, ನಾವು ನೇರ ನೇಮಕಾತಿ ಮಾಡ್ಕೊಳ್ಳೋದು ಏನಾದ್ರು ಲೇಟ್ ಆಯ್ತು ಅಂತಂದ್ರೆ ನಮಗೆ ಅಟ್ಲೀಸ್ಟ್ ಗುತ್ತಿಗೆ ಅಂದ್ರೆ ಕಾಂಟ್ರಾಕ್ಟ್ ಮೇಲೆ ಅಥವಾ ಔಟ್ಸೋರ್ಸ್ ಮೇಲೆ ಆದ್ರೂ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಇವರು ಸರ್ಕಾರಕ್ಕೆ ಪತ್ರ ಬರೆದಿರ್ತಾರೆ. ಓಕೆ. ಅನುಮತಿ ಕೋರಿ ಪತ್ರ ಬರೆದಿರ್ತಾರೆ ಯಾರು, ಆಯುಕ್ತರು. ಸೊ ಇದರಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಪೋಸ್ಟ್ ಅಲ್ಲಿ ಎಷ್ಟು ಹುದ್ದೆ ಖಾಲಿದಾವೆ ಅಂತಂದೇಳಿ. ಓಕೆನಾ. ಸೊ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಉಳಿಕೆ ಮೂಲ ವೃಂದ ಅಂತ ಇದೆ. ಓಕೆ. ಉಳಿಕೆ ಮೂಲ ವೃಂದ ಅಂತಂದ್ರೆ ಅದರ್ ದೆನ್ ಹೈದರಾಬಾದ್ ಕರ್ನಾಟಕ. ಓಕೆ. ಕರ್ನಾಟಕದಲ್ಲಿ 2 ತರ ಬರುತ್ತೆ, ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ನಾನ್ ಹೈದರಾಬಾದ್ ಕರ್ನಾಟಕ. ಸೊ ಉಳಿಕೆ ಮೂಲ ವೃಂದ ಅಂದ್ರೆ ಇದು ಕರ್ನಾಟಕದವರಿಗೆ. ಓಕೆ. ಕಲ್ಯಾಣ ಕರ್ನಾಟಕ ಅಂತಂದ್ರೆ ಕೆಳಗಡೆ ತೋರಿಸ್ತೀನಿ ಮತ್ತೆ ನಿಮಗೆ. ಓಕೆ. ಸೊ ಇಲ್ಲಿ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಪೋಸ್ಟ್ಗಳು ಮಾತ್ರ ತುಂಬಿಕೊಳ್ಳೋದಕ್ಕೆ ಅವ್ರು ಕೇಳಿದ್ದಾರೆ. ಓಕೆನಾ. ಸೊ ಗ್ರೂಪ್ ಸಿ ನಲ್ಲಿ ನೋಡಿ ಏನೇನು ಬರ್ತಿದೆ ಅಂತ ಹೇಳಿ ನಾವು ಹೇಳಿದಂಗೆ ಫಸ್ಟ್ನೇದು ಫಾರ್ಮಸಿ ಅಧಿಕಾರಿ ಇದೆ. ಎಷ್ಟು ಪೋಸ್ಟ್ ಇದಾವಪ್ಪ ಫಾರ್ಮಸಿ ಅಧಿಕಾರಿ ಅಂದ್ರೆ 640 ಪೋಸ್ಟ್ ಇದಾವೆ. ಸೊ ಅದಾದ್ಮೇಲೆ ನೋಡಿ ಸೇಮ್ ಶುಶ್ರೂಷಕ ಅಧಿಕಾರಿ ಬರುತ್ತೆ. ಇಲ್ಲಿ ಎಷ್ಟಿದಾವಪ್ಪ ಅಂದ್ರೆ 1694 ಪೋಸ್ಟ್ ಇದಾವೆ. ಓಕೆ. ಆಮೇಲೆ ನೋಡಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ ಅಂದ್ರೆ ಕಿರಿಯ ಆರೋಗ್ಯ ಸಹಾಯಕರು ಮಹಿಳೆ 3317 ಪೋಸ್ಟ್ ಇದಾವೆ. ಆಮೇಲೆ ಆರೋಗ್ಯ ನಿರೀಕ್ಷಣಾಧಿಕಾರಿ ಕಿರಿಯ ಆರೋಗ್ಯ ಸಹಾಯಕರದು 2628 ಪೋಸ್ಟ್ ಇದಾವೆ. ಓಕೆ. ಸೊ ಇಲ್ಲಿ ನಾವು ತುಂಬಾ ಗಮನ ಇಟ್ಟು ನೋಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನರ್ಸಿಂಗ್ ಆಫೀಸರ್ ಪೋಸ್ಟ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಇವರು. ಓಕೆ. ಯಾಕಂದ್ರೆ ಮುಂದೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಯಾರನ್ನ ತುಂಬಿಕೊಳ್ಬೇಕಂತ ಅನುಮತಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತೀನಿ. ಯಾವ ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ, ಯಾವ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಕೂಡ ನಿಮಗೆ ಗೊತ್ತಾಗುತ್ತೆ. ಓಕೆ. ಸೊ ನಾವು ಅದಕ್ಕಿಂತ ಮುಂಚೆ ಎಷ್ಟು ಅಟ್ಲೀಸ್ಟ್ ನಮಗೆ ಮಂಜೂರಾಗಿರ್ತಕ್ಕಂಥ ಪೋಸ್ಟ್ ಎಷ್ಟು ಖಾಲಿದಾವೆ ಅಂತಂದ್ರೆ 1694. ಓಕೆ. ಆಮೇಲೆ ನೋಡಿ ANM ಎಷ್ಟಿದಾವಪ್ಪ ಅಂತಂದ್ರೆ 3317 ಪೋಸ್ಟ್ ಖಾಲಿದಾವೆ. ಆಮೇಲೆ ನೋಡಿ ಇದು ಹೆಲ್ತ್ ಇನ್ಸ್ಪೆಕ್ಟರ್ 2628 ಏನಿದೆ ಇದು ಹೆಲ್ತ್. ಓಕೆನಾ. ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್. ಸೊ ಅದ್ರ ಜೊತೆಗೆ ಕೆಳಗಡೆ ಇನ್ನೂ ಇದಾವೆ ಕಿರಿಯ ವೈದ್ಯಕೀಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ, ಆಮೇಲೆ ಸೇಮ್ ಏರಿಯಾ ಅಂದ್ರೆ ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್ಸ್, ಸೀನಿಯರ್ ಜೂನಿಯರ್ಸ್, ದೆನ್ ನೇತ್ರಾಧಿಕಾರಿ, ದೆನ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅಂದ್ರೆ ಹೆಲ್ತ್ ಎಜುಕೇಟಿಂಗ್ ಆಫೀಸರ್ಸ್. ಓಕೆ. ಟೋಟಲ್ 8994 ಪೋಸ್ಟ್ಗಳು ಖಾಲಿದಾವೆ. ಇದು ಉಳಿಕೆ ಮೂಲ ವೃಂದ. ಓಕೆನಾ. ಸೊ ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಹುದ್ದೆ ಖಾಲಿ ಇದಾವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಇದು
ಕಲ್ಯಾಣ ಕರ್ನಾಟಕ ವೃಂದ. ಸೊ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಕೂಡ ಏನೇನು ಕಲಿದೆ ಅಂತ ನೋಡ್ತಾ ಹೋಗೋಣ. ಸೊ ನಮಗೆ ಬೇಕಾಗಿದ್ದು ಗ್ರೂಪ್ ಸಿ. ಓಕೆ, ಗ್ರೂಪ್ ಸಿನಲ್ಲಿ ಸೇಮ್ ಫಾರ್ಮಸಿ ಅಧಿಕಾರಿ ಎಷ್ಟಿದೆ ಅಂತಂದರೆ 65 ಸಭೆ. ಓಕೆನಾ. ನಮ್ಮದು ಶುಶ್ರೂಷಾಧಿಕಾರಿ ಎಷ್ಟಿದಪ್ಪ ಅಂತಂದರೆ 351. ಓಕೆ, 351. ಸೇಮ್ ಇಲ್ಲೂ ಕೂಡ ಅಷ್ಟೇ ANM ಬರುತ್ತೆ. ದೆನ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸು ಕೂಡ ಬರುತ್ತೆ, ಆರೋಗ್ಯ ನಿರೀಕ್ಷಣಾಧಿಕಾರಿ ಮತ್ತು ANMs. ಓಕೆ, ಸೊ ಇಲ್ಲಿ ಟೋಟಲ್ ಎಷ್ಟು ಹುದ್ದೆ ಖಾಲಿದಪ್ಪ ಅಂತಂದರೆ 877 ಹುದ್ದೆಗಳು ಖಾಲಿದ್ದಾವೆ. ಓಕೆ, ಈಗ ನೆಕ್ಸ್ಟು ಮುಂದೆ ಇದು ನಮ್ಮ ಆಯುಕ್ತರು ಸಲ್ಲಿಸಿರ್ತಕ್ಕಂಥ ಪತ್ರ. ನೆಕ್ಸ್ಟ್ ಗೌರ್ಮೆಂಟ್ ಏನು ರಿಪ್ಲೈ ಮಾಡಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ. ಸೊ ಇದು ನಮ್ಮ ಸರ್ಕಾರ ಆಯುಕ್ತರಿಗೆ ಪತ್ರ ಬರೆದಿರೋದು. ಏನಪ್ಪ ಅಂತಂತಂದರೆ, ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. ಸೊ ಏನಂತ ಆದೇಶ ಇದೆ ನೋಡ್ತಾ ಹೋಗೋಣ. ಯಾವತ್ತು ಆದೇಶ ಮಾಡಿರೋದು ಅಂತಂದರೆ 21/12/2024. ಓಕೆ, ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ 1205. ಓಕೆ, ಇಲ್ಲಿ ನೋಡಿ ತುಂಬ ಇಂಪಾರ್ಟೆಂಟು. 1205 ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ ಅಂದರೆ ANM. ಓಕೆ, ಮತ್ತು 300 ಆರೋಗ್ಯ ನಿರೀಕ್ಷಣಾಧಿಕಾರಿ ಅಂದರೆ ಹೆಲ್ತ್ ಇನ್ಸ್ಪೆಕ್ಟರ್ಸ್. ಓಕೆ, HIOs ಹುದ್ದೆಗಳನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಸರ್ಕಾರವು ಅನುಮತಿ ನೀಡಿ ಆದೇಶಿಸಿದೆ. ಅಂದರೆ ಈಗ ನೋಡಿ ಪಾಯಿಂಟ್ ಇಲ್ಲಿದೆ. ಯಾವ್ಯಾವ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋಕೆ ಆದೇಶ ಕೊಟ್ಟಿದೆ ಅಂತಂದರೆ ಓನ್ಲಿ ANM ಹಾಗೂ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಅಂಡ್ ANMs. ಓಕೆ, ಈ 2 ಹುದ್ದೆಗಳನ್ನು ಮಾತ್ರವೇ ನೀವು ನೇಮಕಾತಿ ಮಾಡಿಕೊಳ್ಳಿ ಅಂತಂದೇಳಿ ಅನುಮತಿ ಕೊಟ್ಟಿದ್ದಾರೆ. ಮುಂದುವರೆದು ಆಯುಕ್ತರು ಕುಟುಂಬ ಕಲ್ಯಾಣ ಸೇವೆಗಳವರು ನೇಮಕಾತಿ ಪ್ರಕ್ರಿಯೆಯನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಮತ್ತು ಕೆಳಕಂಡಂತೆ ವಿಧಿಸಿರುವ ಷರತ್ತುಗಳ ಅನುಪಾಲನಾ ವರದಿಯನ್ನು ಸಲ್ಲಿಸತಕ್ಕದ್ದು. ಸೊ ಮತ್ತೆ ಇವರು ಏನೇ ಕ್ರಮ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ 15 days ಒಳಗಡೆನೆ ಇವರು ಗೌರ್ಮೆಂಟ್ಗೆ ಸಲ್ಲಿಸಬೇಕಾಗುತ್ತೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಷರತ್ತುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ, ಯಾವ ರೀತಿಯಾಗಿ ನೀವು ನೇಮಕಾತಿ ಮಾಡ್ಕೊಬೇಕು ಅಂತಂದೇಳಿ ಆ ಷರತ್ತುಗಳನ್ನ ಕೂಡ ಒಂದ್ಸರಿ ನೋಡ್ತಾ ಹೋಗೋಣ. ಸೊ ಏನಪ್ಪ ಷರತ್ತುಗಳು ಅಂತಂತಂದ್ರೆ, ಇನಿಷಿಯಲಿ ANMs or HIOs can be recruited through contract while ensuring that legal issues do not arise during ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಲೇಟರ್. ಅಂದರೆ ನಿಮ್ಗೆ ಅರ್ಜೆಂಟ್ ಇದೆ ಅಂತಂತಂದರೆ ಅವ್ರನ್ನ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೊಳ್ಳಿ. ಬಟ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡ್ಮೇಲೆ ಏನಪ್ಪ ಅಂತಂತಂದರೆ ನೆಕ್ಸ್ಟ್ ಪರ್ಮನೆಂಟ್ ಮಾಡ್ಕೊಳ್ಳುವಾಗ ಪರ್ಮನೆಂಟ್ ಪೋಸ್ಟನ್ನು ಕರೀತಿರಲ್ವ, ಆ ಟೈಮಲ್ಲಿ ಲೀಗಲ್ ಇಶ್ಯೂಸ್ ಆಗದೆ ಇರೋ ಥರ ನೀವು ನೋಡ್ಕೊಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಹೆಂಗಪ್ಪ ಅಂದರೆ ಜಸ್ಟ್ ನಾನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡಿದ್ದೀನಿ, ನನ್ನ ಪರ್ಮನೆಂಟ್ ಮಾಡ್ಕೊಳ್ಳಿ ಅಂತ ಅವರು ಕೇಳಬಾರ್ದು. ಆ ರೀತಿಯಾಗಿ ನೀವು ಓಕೆನಾ ರೂಲ್ಸ್ ಹಾಕ್ಬಿಟ್ಟು ತಗೊಳ್ಳಿ. ಅರ್ಜೆಂಟ್ ಇದ್ರೆ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಾಂಟ್ರಾಕ್ಟ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂತಂದರೆ ದ ರಿಕ್ರೂಟ್ಮೆಂಟ್ ಶುಡ್ ಬಿ ಡನ್ ಡಿನೋವೋ ಅಂತಂದರೆ ನೋಡಿ ಹೊಸದಾಗಿ ತಗೊಳ್ಬೇಕು. ವಿತೌಟ್ ಕನ್ಸಿಡರಿಂಗ್ ದ ಪ್ರೀ ಸರ್ವಿಸ್ ಆಫ್ ಕಾಂಟ್ರಾಕ್ಟ್ ಎಂಪ್ಲಾಯೀಸ್. ಓಕೆ, ಅಂದರೆ ಇನ್ ಕೇಸ್ ನಾನೇನಾದರೂ ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತಿದ್ದೀನಿ, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿಬಿಟ್ಟು ಇಲ್ಲ ಅಂತಂದರೆ ANM ಆಗಿಬಿಟ್ಟು ಅಂತಂತಂದರೆ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಎಲ್ಲ ಹುದ್ದೆಗಳನ್ನು ಕಂಪ್ಲೀಟಾಗಿ ಹೊಸದಾಗಿನೇ ತಗೊಬೇಕು ಅಂತ. ಓಕೆ, ಸೊ ಡಿನೋವೋ ಅಂತಂದರೆ ಹೊಸದಾಗಿ ತಗೊಬೇಕು. ಕಾಂಟ್ರಾಕ್ಟ್ ಬೇಸಿಸಲ್ಲಿರೋರನ್ನ ಕನ್ಸಿಡರ್ ಮಾಡೋಂಗಿಲ್ಲ ಅಂತಲೇ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರಪ್ಪ ಅಂತಂತಂದರೆ ದಿ ಸ್ಟಾಫ್ ಅಲೋಕೇಶನ್ ಆಫ್ ANMs ಅಂಡ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಶುಡ್ ಬಿ ಆಪ್ಟಿಮೈಸ್ಡ್ ಬೈ ಡಿಪ್ಲಾಯಿಂಗ್ ದಮ್ ಟು ಮಲ್ಟಿಪಲ್ ಸಬ್ ಸೆಂಟರ್ಸ್. ಅಂದರೆ ಅವ್ರನ್ನ ಮಲ್ಟಿಪಲ್ ಸಬ್ ಸೆಂಟರ್ಸ್ಗೆ ಹಾಕ್ಬೋದು. ಅಡೇರಿಂಗ್ ಟು ದ ಪಾಪ್ಯುಲೇಷನ್ ನಾರ್ಮ್ಸ್, ಅಂದರೆ ಪಾಪ್ಯುಲೇಷನ್ಗೆ ಅನುಗುಣವಾಗಿ ಅವರನ್ನು ಡ್ಯೂಟಿಗೆ ಹಾಕಿ ಅಂತ ಹೇಳಿದರೆ. ಹೆಂಗೆ ಅಂತಂತಂದರೆ ವೇರ್ ಬೈ ANMs ಆರ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಆರ್ ಕನ್ಸಿಡರ್ಡ್ ಫಾರ್ ಎ ಮಿನಿಮಮ್ 5,000 ಪಾಪ್ಯುಲೇಷನ್ ಅಂಡ್ 15,000 to 20,000 ಪಾಪ್ಯುಲೇಷನ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ
5,000 ಪಾಪ್ಯುಲೇಷನ್ ಫಾರ್ ANMs. ಒಂದು ANM 5,000 ಪಾಪ್ಯುಲೇಷನ್ಗೆ. ಅದೇ ರೀತಿ ಒಬ್ಬ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ 15,000 ರಿಂದ 20,000 ಜನಕ್ಕೆ ರೇಷಿಯೋ, ಪಾಪ್ಯುಲೇಷನ್ ರೇಷಿಯೋ ಅನುಗುಣವಾಗಿ ನೀವು ತಗೊಳ್ಳಿ ಅಂತಂದೇಳಿ ಕೊಟ್ಟಿದ್ದಾರೆ. ಆಮೇಲೆ ನೋಡಿ, ಇದು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ. ದಿ ಫಾಲೋವಿಂಗ್ ಎಕ್ಸರ್ಸೈಸ್ ಈಸ್ ಟು ಬಿ ಕಂಡಕ್ಟೆಡ್ ವಿತಿನ್ ಪೀರಿಯಡ್ ಆಫ್ 15 days. 15 days ಒಳಗಡೆ ಏನೇನು ಮಾಡ್ಬೇಕಂತ ಮತ್ತೆ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಯಾರು ನಮ್ಮ ಆಯುಕ್ತರಿಗೆ ಆದೇಶ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂತಂದ್ರೆ ಇಲ್ಲಿ ನೋಡಿ, ರೀಇವ್ಯಾಲ್ಯುವೇಟ್ ದ ಸ್ಯಾಂಕ್ಷನ್ ಪೋಸ್ಟ್. ಇವಾಗ ಏನು ಪೋಸ್ಟ್ ಸ್ಯಾಂಕ್ಷನ್ ಆಗಿದಾವೆ ಅದನ್ನ ಇನ್ನೊಂದ್ಸರಿ ನೀವು ರೀಇವ್ಯಾಲ್ಯುವೇಟ್ ಮಾಡಿ. ಓಕೆ, ಯಾಕೆ ಅಂತಂದ್ರೆ ಪ್ರಾಜೆಕ್ಟ್ ಪಾಪ್ಯುಲೇಷನ್, ವರ್ಕ್ ಲೋಡ್, ಮೊಬಿಲಿಟಿ ಅಂಡ್ ಅಡಾಪ್ಷನ್ ಆಫ್ IT ರೂಲ್ಸ್. IT ರೂಲ್ಸ್ ಎಲ್ಲ ಬಂದಿದೆ ಅಲ್ವಾ, ಅಂದ್ರೆ ಸಿಸ್ಟಮ್ ಯೂಸ್ ಮಾಡ್ತಕ್ಕಂಥದ್ದು, ಮೊಬೈಲ್ ಯೂಸ್ ಮಾಡ್ತಕ್ಕಂಥದ್ದು ಎಲ್ಲ ಬಂದಿದೆ. ಮತ್ತು ವರ್ಕ್ ಲೋಡ್ ಆಗಿರುತ್ತೆ, ವರ್ಕ್ ಲೋಡ್ ಕೂಡ ಎಷ್ಟಿದೆ ಅವರಿಗೆ, ಸೊ ಅದನ್ನೆಲ್ಲ ಇನ್ನೊಂದ್ಸರಿ ರೀಇವ್ಯಾಲ್ಯುವೇಟ್ ಮಾಡಿ. ಸ್ಯಾಂಕ್ಷನ್ ಪೋಸ್ಟ್ಗೆ ಅನುಗುಣವಾಗಿ ನೀವು ನೋಡಿ, ಅನುಗುಣವಾಗಿ ರೀವ್ಯಾಲ್ಯೂಟ್ ಮಾಡಿ ಅಂತಂದೇಳಿ ಕೇಳಿದ್ದಾರೆ. ಇದನ್ನ ಅವರು 15 ದಿನದೊಳಗಡೆ ಮಾಡಿ ಕಳಿಸ್ಬೇಕಾಗುತ್ತೆ. ಓಕೆ, ಸೊ ಅದಾದ್ಮೇಲೆ ಇದು ತುಂಬಾ ಇಂಪಾರ್ಟೆಂಟು, ಆಪ್ಟಿಮೈಸ್ ನಂಬರ್ಸ್ ಅಂಡ್ ರೀಡಿಫೈನ್ ANM HIO ರೋಲ್ಸ್. ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇನ್ ದ ಕಂಟೆಕ್ಸ್ಟ್ ಆಫ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಶಾ ವರ್ಕರ್ಸ್ ಅಂಡ್ CHOs. ಓಕೆ, ನಾವು ಕೆಲವು ವಿಡಿಯೋಗಳು ಹೇಳಿದೀವಿ, CHOs ಅಂತಂದ್ರೆ ಒಂಥರ ಮಲ್ಟಿಪರ್ಪಸ್ ವರ್ಕರ್ಸ್ ಆಗಿ ಯೂಸ್ ಮಾಡ್ಕೊತಿದ್ದಾರೆ. ಎಲ್ಲ ANM ಕೆಲಸನ ಅವ್ರ ಹತ್ರ ಮಾಡಿಸ್ಕೊಳ್ತಿದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಕೆಲಸನ ಅವ್ರ ಹತ್ರ ಮಾಡಿಸ್ಕೊಳ್ತಾ ಇದ್ದಾರೆ, ಆಶಾ ವರ್ಕರ್ ಕೆಲಸ ಕೂಡ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಕೆಲವೊಂದ್ ಕಡೆ, ಎಲ್ಲ ಕಡೆ ಅಂತಲ್ಲ, ಕೆಲವೊಂದ್ ಕಡೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಇವ್ರು ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ, ಆಪ್ಟಿಮೈಸ್ ದ ನಂಬರ್ಸ್ ಅಂಡ್ ರೀಡಿಫೈನ್ ANM ಅಂಡ್ HIO ರೋಲ್ಸ್ ಅಂತಂದ್ರೆ, ಈಗ ಆಲ್ರೆಡಿ CHOಗಳು ಅರ್ಧ ಕೆಲಸ ಮಾಡ್ತಿದ್ದಾರೆ, ಪ್ಲಸ್ ಆಶಾ ವರ್ಕರ್ ಕೂಡ ಕೆಲಸ ಮಾಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ANMಗಳು ಮತ್ತೆ HIOಗಳು ಏನ್ ಮಾಡ್ಬೇಕು, ಅವ್ರಿಗೆ ಏನಾದ್ರು ಹೊಸ ರೋಲ್ಸ್ ಕೊಡೋದಕ್ಕೆ ಸಾಧ್ಯನಾ? ಅವ್ರ ಕೆಲಸ ಅಂದ್ರೆ ಈಗ ಆಲ್ರೆಡಿ ಮಾಡ್ತಿರೋದ್ರಿಂದ ಅವ್ರಿಗೆ ಏನಾದ್ರು ಬೇರೆ ವಹಿಸೋದಕ್ಕೆ ಸಾಧ್ಯನಾ ಚೆಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮಿನಿಮೈಸ್ ದ ಡೂಪ್ಲಿಕೇಶನ್ ಆಫ್ ಎಫರ್ಟ್ಸ್. ಅಂದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಅದೇ ಕೆಲಸ ಮಾಡಬೇಕು, CHOಗಳು ಅದೇ ಕೆಲಸ ಮಾಡಬೇಕು, ಆಮೇಲೆ ಆಶಾ ವರ್ಕರ್ಸ್ ಅದೇ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಏನಪ್ಪಾ ಅಂತಂತಂದ್ರೆ ಮಿನಿಮೈಸ್ ದ ಡೂಪ್ಲಿಕೇಶನ್ ಆಫ್ ಎಫರ್ಟ್ಸ್. ಓಕೆ, ಮಿನಿಮೈಸ್ ದ ಡೂಪ್ಲಿಕೇಶನ್ ಆಫ್ ಎಫರ್ಟ್ಸ್. ಸುಮ್ಮನೆ ಎರಡೆರಡು ಕೆಲಸ ಮಾಡೋದು ಬೇಡ, ಒಂದ್ ಕೆಲಸನ ಎಲ್ಲರ ಹತ್ರ ಮಾಡ್ಸೋದು ಬೇಡ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಅದಕ್ಕೋಸ್ಕರ ಅಂಡ್ ಆಪ್ಟಿಮೈಸ್ ವರ್ಕ್ ಟೈಮ್ ಪ್ಯಾರಾಮೀಟರ್ಸ್. ಓಕೆನಾ, ಟೈಮ್ ಅನ್ನ ಮತ್ತೆ ಡೂಪ್ಲಿಕೇಶನ್ ಆಗೋದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನ್ ಹೇಳಿದಾರೆ ಅಂತಂತಂದ್ರೆ, ಅವರ ರೋಲ್ಸ್ ಏನಿದೆ ANM ಮತ್ತೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್, ಅದನ್ನ ರೀಡಿಫೈನ್ ಮಾಡಿ ಗೌರ್ಮೆಂಟ್ಗೆ ಕೊಡ್ಬೇಕಾಗತ್ತೆ. ಅವರು 15 ದಿನ ಒಳಗಡೆನೆ ಸಲ್ಲಿಸಬೇಕಾಗತ್ತೆ. ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಓಕೆನಾ, ಅಂದ್ರೆ ಎಷ್ಟು ಪೋಸ್ಟ್ ಇದಾವೆ, ಅಷ್ಟು ಬೇಕಾ ಬೇಡವಾ ಅಂತ ಒಂದು, ಆಮೇಲೆ ANMಗಳದ್ದು ಮತ್ತೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ದು ರೋಲ್ಸ್ ಏನು ಅಂತಂದೇಳಿ ಇವರು ಕೊಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ತುಂಬಾ ಇಂಪಾರ್ಟೆಂಟು. ಏನಪ್ಪಾ ಅಂತಂದ್ರೆ, ದಿ ಮೋಡ್ ಆಫ್ ರಿಕ್ರೂಟ್ಮೆಂಟ್ ಶಾಲ್ ಬಿ ಥ್ರೂ ಮೆರಿಟ್ ಬೇಸ್ಡ್ ಸೆಲೆಕ್ಷನ್ ಬೇಸ್ಡ್ ಆನ್ ಆನ್ ಓಪನ್ ರಿಟರ್ನ್ ಕಮ್ ಪ್ರಾಕ್ಟಿಕಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಓಕೆ, ಎಕ್ಸಾಮಿನೇಷನ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲಿ. ಓಕೆ, ಅಪ್ರೋಪ್ರಿಯೇಟ್ ಪ್ರಪೋಸಲ್ ಫಾರ್ ದ ನ್ಯೂ ಏಜೆನ್ಸಿ ಫಾರ್ ರಿಕ್ರೂಟ್ಮೆಂಟ್, ನೇಮ್ಲಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅಂದ್ರೆ ನಿಮ್ಮ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಮಾಡ್ಬೋದು, ಇಲ್ಲಾಂದ್ರೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆಯಲ್ಲ, ಅಲ್ಲಿ ಮುಖಾಂತರ ಮಾಡ್ಬೋದು, ಆರ್ KPSC ಮುಖಾಂತರ ಆದ್ರೂ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ಇದನ್ನೆಲ್ಲದನ್ನ ಇವರು ಹೆಂಗ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಹೆಂಗ್ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಇವರು ವಿತಿನ್ 7 days ಒಳಗಡೆ ಗೌರ್ಮೆಂಟ್ಗೆ ಉತ್ತರ ಕೊಡ್ಬೇಕಾಗತ್ತೆ. ಓಕೆ, ಬಟ್ ಎಕ್ಸಾಮ್ ಇಡ್ತಾ ಇದ್ದಾರೆ ಸರಿ, ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ದ ಎಕ್ಸಿಸ್ಟಿಂಗ್ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಮೇ ನೀಡ್ ಟು ಬಿ ರಿವೈಸ್ಡ್ ಟು ಎನ್ಶ್ಯೂರ್ ಬೆಟರ್ ರೆಸ್ಪಾನ್ಸ್ ಫ್ರಮ್ ದ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್. ಅಂದ್ರೆ ಇವಾಗ ಇರ್ತಕ್ಕಂಥ ಕ್ವಾಲಿಫಿಕೇಶನ್ ಏನಿದೆ ಅದು ಸಾಕಾಗುತ್ತಾ ಅಥವಾ ಇನ್ನೂ ಏನಾದ್ರು ಜಾಸ್ತಿ ಹೋಗ್ಬೇಕಾ ಅಂತಂದೇಳಿ ಪ್ರಶ್ನೆ ಇಲ್ಲಿ. ಓಕೆ, ನೋಡಿ, ದ ಅಮೆಂಡೆಡ್ ಕ್ವಾಲಿಫಿಕೇಶನ್ ಮೇ ಇನ್ಕ್ಲೂಡ್, ಅಂದ್ರೆ ಇನ್ ಕೇಸ್ ಇವಾಗ ಇರ್ತಕ್ಕಂಥ ANMs ಏನಾದ್ರು ಅಷ್ಟೊಂದು ಅವರಿಗೆ ಎಲಿಜಿಬಿಲಿಟಿ ಇಲ್ಲ ಅಂತಂತಂದ್ರೆ ಅಮೆಂಡೆಡ್ ಕ್ವಾಲಿಫಿಕೇಶನ್ ಮೇ ಇನ್ಕ್ಲೂಡ್ ಓಕೆ GNM ಡಿಪ್ಲೊಮಾ, ಇನ್ ಕೇಸ್ GNM ಮಾಡಿರೋರು ಕೂಡ ಕನ್ಸಿಡರ್ ಮಾಡ್ಬೋದು, ಅಂಡ್ ಡಿಗ್ರಿ ಕೋರ್ಸಸ್ ಆಸ್ ವೆಲ್. ಅಂದ್ರೆ ಸೊ ಇಲ್ಲಿ ಅವಕಾಶ ಸಿಗ್ಬೋದು ಯಾರಿಗೆ, GNM ಅವರಿಗೆ ಅಥವಾ BSc ಅವರಿಗೆ ಅವಕಾಶ ಸಿಗ್ಬೋದು. ಯಾಕೆ ಅಂತ ಕೇಳ್ತೀನಿ ನೋಡಿ. ಸಿನ್ಸ್ ನಾಟ್ ಮೆನಿ ಕ್ಯಾಂಡಿಡೇಟ್ಸ್
ಆಸ್ ಪರ್ ಎಕ್ಸಿಸ್ಟಿಂಗ್ ಕ್ವಾಲಿಫಿಕೇಶನ್ ಆಫ್ A&M diploma may be available. ಓಕೆ, ಸೊ ತುಂಬ ಜನ A&M ಕ್ವಾಲಿಫಿಕೇಶನ್ ಇಂದ ಈ ಪೋಸ್ಟ್ಗೆ ಅವೈಲಬಿಲಿಟಿ ಇಲ್ಲ ಅಂತಂತಂದರೆ GNM ಆರ್ ಡಿಗ್ರಿ ಕೋರ್ಸಿಂದ ಕೂಡ ನೀವು ತಗೊಬೋದು. ಬಟ್ ಅದನ್ನು ಇವರು ಆನ್ಸರ್ ಮಾಡಬೇಕಾಗುತ್ತೆ ವಿತಿನ್ 3 days ಒಳಗಡೆ. ಬಟ್ ಅದು ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು. ಓಕೆನಾ, ಯಾಕಂದರೆ A&M ಪೋಸ್ಟಿಗೆ A&M ಬಿಟ್ಟು ಬೇರೆ ಅಂತ ತಗೊಳಕ್ಕಾಗಲ್ಲ. ಬಟ್ ಇವ್ರೇನು ಕೇಳಿದ್ದಾರೆ ಅಂತಂತಂದರೆ ಬೆಟರ್ ಸರ್ವಿಸ್ ಮಾಡೋದಕ್ಕೋಸ್ಕರ, ಓಕೆನಾ, ಅಮೆಂಡೆಡ್ ಅಂದರೆ ಇನ್ ಕೇಸ್ ಕ್ವಾಲಿಫಿಕೇಶನ್ ಜಾಸ್ತಿ ಬೇಕಾದರೂ ಬೇಕು ಅಂತಂದೇಳಿ ಕೇಳಿದ್ದಾರೆ. ಬಟ್ ಹೇಳೋಕ್ಕಾಗಲ್ಲ, ಚಾನ್ಸಸ್ ಇದ್ರೂ ಇರ್ಬೋದು. ಫರ್ದರ್ ಬೇಸಿಕ್ ಕಾಂಪಿಟೆನ್ಸಿ ಇನ್ ಹ್ಯಾಂಡ್ಲಿಂಗ್ ದ, ಯಾಕೆ ಅಂತ ಕೇಳಿದರೆ ನೋಡಿ, ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ ಹ್ಯಾಂಡ್ಲಿಂಗ್ ದ ಡಿಜಿಟಲ್ ಸರ್ವಿಸಸ್ ಲೈಕ್ ಟ್ಯಾಬ್ಸ್ ಆಗಿರ್ಬೋದು, ಸ್ಮಾರ್ಟ್ಫೋನ್, ಇವಾಗೆಲ್ಲ ಆನ್ಲೈನ್ ವರ್ಕ್ ಇದೆ ಅಲ್ವಾ. ಸೊ ಲ್ಯಾಪ್ಟಾಪ್ CTC, ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಸ್ವಲ್ಪ ಅವರಿಗೆ ಡಾಟಾ ಎಂಟ್ರಿ ಆಲ್ಸೋ. ಸೊ ಸ್ವಲ್ಪ ಎಜುಕೇಷನ್ ಜಾಸ್ತಿ, ಹೈಯರ್ ಎಜುಕೇಷನ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇವರನ್ನು ಕೂಡ ಕನ್ಸಿಡರ್ ಮಾಡೋಕ್ಕೆ ಅವಕಾಶ ಇದೆಯಾ ಅಂತಂದೇಳಿ ಇವರು ಕೇಳಿ ನೋಡಿದ್ದಾರೆ. ಓಕೆ, ಸ್ಪೆಸಿಫೈಡ್ ದಿಸ್ ಮೇ ರಿಕ್ವೈರ್ಡ್ ಅಮೆಂಡ್ಮೆಂಟ್ ಆಫ್ C&R ರೂಲ್ಸ್. ಓಕೆ, C&R ರೂಲ್ಸ್ ಅಲ್ಲಿ ಕೂಡ ಚೇಂಜ್ ಆಗಬೇಕಾಗತ್ತೆ. ಸೊ ಅದು ಗೊತ್ತಿಲ್ಲ. ಎ ಪ್ರಪೋಸಲ್ ಫಾರ್ ದ ಸೇಮ್ ನೀಡ್ಸ್ ಟು ಬಿ ಸೆಂಡ್ ವಿತಿನ್ 3 days. ಅಂದರೆ ಅಮೆಂಡ್ಮೆಂಟ್ ಏನೋ ಚೇಂಜ್ ಮಾಡಬೇಕು ಅಂತ ನಿಮಗೆ ಅನಿಸಿತ್ತು ಅಂತಂತಂದರೆ ನೀವು 3 days ಒಳಗಡೆ ನಮಗೆ ರಿಪ್ಲೈ ಮಾಡಿ ಅಂತಂದೇಳಿ ಗೌರ್ಮೆಂಟು ಕೊಟ್ಟಿದ್ದಾರೆ. ಅಂದರೆ ಇನ್ಸ್ಟೆಡ್ ಆಫ್ A&M, ಓಕೆ, ಯಾಕೆಂತಂದರೆ ಅಪ್ಡೇಟ್ ಮಾಡಬೇಕಲ್ವಾ. ಸೊ ಕ್ವಾಲಿಫಿಕೇಶನ್ ಏನು ಜಾಸ್ತಿ ಬೇಕು ಅಂತಂತಂದರೆ ನೀವು ಅದನ್ನು ಕೂಡ C&R ರೂಲ್ಸ್ ಚೇಂಜ್ ಮಾಡೋದಕ್ಕೆ ನೀವು 3 days ಒಳಗಡೆನೆ, ಓಕೆನಾ, GNM ಬೇಕಾ ಅಥವಾ BSc ಬೇಕಾ ಅಂತಂದೇಳಿ ನಮಗೆ ರಿಪ್ಲೈ ಮಾಡಿ ಅಂತಂದೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ, ಸೊ ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ಕೊಟ್ಬಿಟ್ಟು ದಿನಾಂಕ 17/12/2024 ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. ಅಂದರೆ 17 ತಾರೀಕು ಎಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಇದನ್ನು ಹೊರಡಿಸಿದ್ದಾರೆ. ಓಕೆ, ಸೊ ಯಾರಪ್ಪ ಕಳಿಸಿರೋದು ಅಂದರೆ ಇದನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸೊ ಇವರು ನಮ್ಮ ಆಯುಕ್ತರಿಗೆ ಪತ್ರವನ್ನು ಬರೆದಿರ್ತಾರೆ. ಸೊ ಈ ವಿಡಿಯೋದ ಒಟ್ಟಾರೆ ಸಾರಾಂಶ ಏನಪ್ಪಾ ಅಂತಂತಂದರೆ, ಓಕೆನಾ, ಒಟ್ಟಾರೆ ಸಾರಾಂಶ ಏನಪ್ಪಾ ಅಂತಂತಂದರೆ ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು A&M ನೇಮಕಾತಿ ಮಾತ್ರ ಸಾಧ್ಯ ಇದೆ. ಯಾವುದು ಅಂತಂತಂದರೆ, ಎಷ್ಟು ಪೋಸ್ಟ್ ಅಂತಂತಂದರೆ, ಓಕೆ, ಒಂದು 1205 ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ ಅಂದರೆ ANMs ಮತ್ತು 300 ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್. ಓಕೆ, ಇಷ್ಟು ಹುದ್ದೆಗಳನ್ನು ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಓಕೆ, ಇನ್ನು ಖಾಲಿ ಉಳಿದಿರ್ತಕ್ಕಂಥ ಶುಶ್ರೂಷಕ ಅಧಿಕಾರಿ ಹುದ್ದೆ ಎಷ್ಟಪ್ಪ, 351 ಕಲ್ಯಾಣ ಕರ್ನಾಟಕದಲ್ಲಿ. ಹಾಗೆ ಉಳಿಕೆ ಮೂಲ ವೃಂದದಲ್ಲಿ ಎಷ್ಟಿದಾವಪ್ಪ ಅಂತಂದರೆ 1694 ಹುದ್ದೆಗಳಿದ್ದಾವೆ. ಸೊ ಇವನ್ನ ತುಂಬಿಕೊಳ್ಳೋದಕ್ಕೆ ಇನ್ನು ಯಾವಾಗ ಸರ್ಕಾರ ಅನುಮತಿ ಕೊಡುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಕೊನೆಯದಾಗಿ ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂತಂದರೆ, ಕರ್ನಾಟಕ ಸರ್ಕಾರದ ಜಾಬ್ಗೋಸ್ಕರ ವೇಟ್ ಮಾಡಬೇಡಿ. ಓಕೆನಾ, ಈಗ ನೆಕ್ಸ್ಟ್ ಮಾರ್ಚಲ್ಲಿ ನಾರ್ಸೆಟ್ ಬರ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್. ನಿಮಗೆ ಅಲ್ಲೇ ಹೋಗ್ಬೇಕು ಅಂತಂದ್ರೆ ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಸೊ ನೆಕ್ಸ್ಟು ನಾರ್ಸೆಟ್ ಬರ್ತಾ ಇದೆ ಮಾರ್ಚಲ್ಲಿ. ಸೊ ಅದಕ್ಕೆ ಟ್ರೈ ಮಾಡಿ. ನಮ್ಮ ಕರ್ನಾಟಕದವರಿಗೆ ನಾಲೆಡ್ಜ್ಗೆ ಕಡಿಮೆ ಇಲ್ಲ. ಇಲ್ಲಿ ಬಂದಿರತಕ್ಕಂಥ ಏಮ್ಸಲ್ಲಿ ನಾವು ತುಂಬ ಜನ ನೋಡಿದ್ದೀವಿ, ಎಲ್ಲರದ್ದು ರ್ಯಾಂಕ್ ಕೂಡ ಲೆಸ್ ದೆನ್ 1000 ಒಳಗಡೆ ಇದೆ. ಸೊ ಅದಕ್ಕೋಸ್ಕರ ನೀವು ಟ್ರೈ ಮಾಡಿದರೆ ಯಾವುದು ಆಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಯಾರ್ಯಾರು ಈ ವಿಡಿಯೋ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ, ಇದರಲ್ಲಿ C&R ರೂಲ್ಸ್ ಎಲ್ಲ ಚೇಂಜ್ ಆಗೋದು ಇಟ್ಸ್ ನಾಟ್ ಪಾಸಿಬಲ್. ಸೊ ಬೆಟರ್ ಏನಪ್ಪ ಅಂತಂದರೆ ನಾವು ನಮ್ಮ ಅವಕಾಶಕ್ಕೋಸ್ಕರ ಕಾಯಬೇಕಷ್ಟೇ. ಓಕೆನಾ, ಥ್ಯಾಂಕ್ ಯು ಆಲ್.